ಗುಬ್ಬಿ ತಹಶೀಲ್ದಾರ್ ಅವರ ಕಾರ್ಯವೈಖರಿ ಇದೀಗ ಗುಬ್ಬಿಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಗೊತ್ತಾಗುವಂತೆ ಮಾಡಿರತಕ್ಕಂಥದ್ದು. ಅವರ ಒಂದು ಸಾಧನೆ ಇದೀಗ ಸಾಕಷ್ಟು ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ. ಗುಬ್ಬಿ ತಹಶೀಲ್ದಾರ್ ಆರತಿ ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಮೆಚ್ಚುಗೆಗಳು ವ್ಯಕ್ತವಾಗಿರತಕ್ಕಂಥದ್ದು. ಇದಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಕಿರೀಟ ಕೂಡ ಸಂದಿರತಕ್ಕಂಥದ್ದು. ತಾಲೂಕಿಗೆ ಹಿರಿಮೆ ತಂದುಕೊಟ್ಟಂತಹ ತಹಶೀಲ್ದಾರ್ ಆರತಿ ಅವರು ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿರತಕ್ಕಂತಹ ತಹಶೀಲ್ದಾರ್ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಪ್ರಶಸ್ತಿಯನ್ನ ಕೂಡ ಪ್ರದಾನ ಮಾಡಲಾಗಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ರಿಂದ ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಿರುವಂತಹದ್ದು. ಉತ್ತಮ ಮತದಾರರ ನೋಂದಣಾಧಿಕಾರಿ ಪ್ರಶಸ್ತಿ ಪ್ರದಾನ, ಚುನಾವಣೆ ಸಂಬಂಧಿತ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಕೂಡ ಮಾಡಿದ್ದಾರೆ. ಇನ್ನಷ್ಟು ಕೂಡ ಉತ್ತಮ ಕಾರ್ಯದ ಜೊತೆಗೆ ಉನ್ನತ ಸ್ಥಾನ ಸ್ಥಾಪಿಸಲಿ ಅಂತೇಳಿ ಸಾಕಷ್ಟು ಮೆಚ್ಚುಗೆ ಕೂಡ ಪಾತ್ರವಾಗಿದೆ. ಅನ್ಸುತ್ತೆ ನಮಗೆ ಸರಿಯಾದ ವ್ಯಕ್ತಿಯ ಸರಿಯಾದ ಜಾಗದ ಕುಂಡ್ರಿಸಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ತಾಲೂಕಿನಲ್ಲಿ 5 ವರ್ಷ ನಿರಂತರವಾಗಿ ಇರಬೇಕು ಅಂತಂದರೆ ನಮ್ಮ ತಾಲೂಕಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ರೆ ನಾವು ಇರಲಿಕ್ಕೆ ಬಿಡಲ್ಲ. ಸಾರ್ವಜನಿಕರ ಮೆಚ್ಚುಗೆ ಗಳಿಸಿರೋದ್ರಿಂದಲೇ ಅವರು 5 ವರ್ಷದಿಂದಲೂ ಕೆಲಸ ಮಾಡ್ತಾರೆ. ಅದಕ್ಕೆ ಅವರ ಪ್ರಾಮಾಣಿಕತೆಗೆ ಸರಿಯಾದ ರೀತಿ ಮನ್ನಣೆ ಸಿಕ್ಕೈತೆ ಅಂತ ನಾನು ಭಾವಿಸ್ತೇನೆ. ಎಲ್ಲೊಂದ್ ಕಡೆ ಚುನಾವಣೆ ಸಂದರ್ಭದಲ್ಲಿ ಮತದಾನ ಆಗೋದು ಎಲ್ಲ ಒಂದು ಕೊರತೆ ಆಗ್ತಾ ಇತ್ತು. ಆದ್ರೆ ಎಲ್ಲ ಒಂದ್ ಕಡೆ 2 ಸಾಲಿನ ಒಂದು ಏನು ವಿಧಾನಸಭೆ ಅದ್ರೂ 4ನೇ ಸ್ಥಾನ ಸ್ಟೇಟ್ಗೆ ಮತ್ತೆ ಜಿಲ್ಲೆಯಲ್ಲಿ MP ಚುನಾವಣೆಯಲ್ಲಿ ಮೊದಲು ಸ್ಥಾನವನ್ನು ಪಡೆದಿದ್ದು. ಎಲ್ಲ ಒಂದ್ ಕಡೆ ಇದು ಹಿರಿಮೆ ಇನ್ನಷ್ಟು ತಾಲೂಕಿಗೆ ಹಿರಿಮೆ ಅನಿಸ್ತಿದ್ಯಾ? ಹೌದು, ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸಿರೋದ್ರಿಂದ ಅವರಿಗೆ ಮನ್ನಣೆ ಸಿಕ್ಕಿದೆ. ನಾವು ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ದ ಯಾವತ್ತೂ ಕೂಡ ಹೇಳಲ್ಲ. ಏನು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಕೂಡ ಯಾವುದು ಒತ್ತಾಯ ಮಾಡ್ತಿರ್ತೀವಿ. ಅದೇ ರೀತಿ ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರಿಗೆ ಮನ್ನಣೆ ಸಿಕ್ಕಿದೆ. ಇದು ಗುಬ್ಬಿಗೆ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ. ಗುಬ್ಬಿ ತಾಲೂಕಿನ ಸಹಾಯಕ ಚುನಾವಣಾ ನೋಂದಣಾಧಿಕಾರಿಯಾಗಿ ಶ್ರೀಮತಿ ಆರತಿ ಬಿ ಮೇಡಮ್ ರವರು ಇವತ್ತು ರಾಜ್ಯ ಮಟ್ಟದ ಭಾರತೀಯ ಚುನಾವಣಾ ಆಯೋಗ ನೀಡುವಂತಹ ರಾಜ್ಯ ಮಟ್ಟದ ಸಹಾಯಕ ಚುನಾವಣಾ ನೋಂದಣಾಧಿಕಾರಿಯ ಪ್ರಶಸ್ತಿಗೆ ಬೆಂಗಳೂರು ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ನಮ್ಮ ಎಲ್ಲ ALMT ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಬಹುಶಃ ನಾವು ಕಳೆದ 4-5 ವರ್ಷಗಳಿಂದ ಅವರ ಒಡನಾಟದಲ್ಲಿದ್ದೀವಿ. ಎಲ್ಲ ಚುನಾವಣೆಗಳಲ್ಲಿ ತರಬೇತುದಾರರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಅವರು ನೀಡುವಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳು ಮತ್ತು ಅವರ ಚುನಾವಣಾ ಕಾರ್ಯ ಪ್ರಕ್ರಿಯೆಯಲ್ಲಿ ಅವರಿಗಿದ್ದಂತಹ ಬದ್ಧತೆ, ಪ್ರಾಮಾಣಿಕತೆಯನ್ನು ನಾವು ಹತ್ತಿರದಿಂದ ಗಮನಿಸಿದ್ದೀವಿ. ಬಹುಶಃ ಈ ಒಂದು ಪ್ರಶಸ್ತಿ ನೀಡುತ್ತಿರತಕ್ಕಂಥದ್ದು ನಿಜವಾಗೂ ನಮಗೆಲ್ಲ ಖುಷಿ ತರುವಂತ ವಿಷಯ ಆಗಿದೆ. ಬಹುಶಃ ಅರ್ಹ ವ್ಯಕ್ತಿಗೆ ಸಂದ ಗೌರವ ಇದು ಅಂತ ನಾವು ಅದನ್ನು ಭಾವಿಸ್ಕೊಳ್ತೀವಿ. ಅವರು BLO ಮತದಾರರಿಂದ BLOಗಳು, ಮತಗಟ್ಟೆ ಅಧಿಕಾರಿಗಳು ಮತ್ತು ಸೆಕ್ಟರ್ ಆಫೀಸ್ಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಸುಲಲಿತವಾಗಿ, ಸುಗಮವಾಗಿ, ನಿರ್ಭೀತಿಯಿಂದ ಯಾವುದೇ ಪಕ್ಷಪಾತವಿಲ್ಲದೆ ಅವರು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ರೀತಿ ಬಹುಶಃ ಎಲ್ಲ ಅಧಿಕಾರಿಗಳಿಗೂ ಸೂಕ್ತವಾಗಿದೆ, ಮಾರ್ಗದರ್ಶನವಾಗಿದೆ. ನಮಗೂ ಕೂಡ ಅದೊಂದು ALMT ಇವರಿಗೆಲ್ಲರೂ ಕೂಡ ಖುಷಿ ಕೊಡುವಂತಹ ಸಂಗತಿಯಾಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಉತ್ತಮ ಅವರಿಂದ ಕೆಲಸ ಕಾರ್ಯಗಳಾಗಲಿ. ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಅಧಿಕಾರಿ ಅವರಿಗೆ ಪ್ರಾಪ್ತಿಯಾದಾಗ ಕೂಡ ಇನ್ನೂ ಹೆಚ್ಚಿನ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೆಯಲಿ ಅಂತ ಹೇಳಿ ಆಶಿಸ್ತೇನೆ. ಖಂಡಿತ ನಮ್ಮ ಗುಬ್ಬಿ ತಹಶೀಲ್ದಾರ್ ಆದಂತ ಶ್ರೀಮತಿ ಆರತಿ ಬಿ ಮೇಡಮ್ನವರು ತುಂಬಾ ಕ್ರಿಯಾಶೀಲರು, ಜೊತೆಗೆ ತುಂಬಾ ಉತ್ಸಾಹಿಗಳು ಕೂಡ. ನಾವು 2023ರ ವಿಧಾನಸಭಾ ಚುನಾವಣೆ, ಆಮೇಲೆ 2024ರ ಲೋಕಸಭಾ ಚುನಾವಣೆಗಳಲ್ಲೂ ಕೂಡ, ಇಂದಿನ ಚುನಾವಣೆಗಳಲ್ಲೂ ಕೂಡ ಅವ್ರ ಜೊತೆ ನಾವು ಮಾಸ್ಟರ್ ಟ್ರೈನರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವದ ಮೂಲಕ ಹೇಳೋದಾದ್ರೆ ತುಂಬಾನೇ ಅವರು ಕ್ರಿಯಾಶೀಲರಾಗಿರ್ತಾರೆ. ಜೊತೆಗೆ ಯಾವುದೇ ರೀತಿಯಾದಂತಹ ಅನುಮಾನಗಳಿಗೆ ಅವಕಾಶ ಇಲ್ಲದೇನೆ ತುಂಬಾ ಉತ್ತಮವಾಗಿ ತರಬೇತಿ ಶಿಬಿರಗಳನ್ನು ಏರ್ಪಡಿಸ್ತಾರೆ. ಜೊತೆಗೆ ಗುಬ್ಬಿ ತಾಲೂಕಿನಲ್ಲಿ ಅರ್ಹ ಎಲ್ಲ ಮತದಾರರು ಕೂಡ ಅವರು ಮತದಾರರ ಪಟ್ಟಿಯಲ್ಲಿ ಇರಬೇಕು, ಯಾರು ಕೂಡ ಮತದಾನ ವಂಚಿತರಾಗಬಾರ್ದು ಅನ್ನೋ ಒಂದು ಕಾಳಜಿ ಇದೆಯಲ್ವಾ, ಅದು ಮೆಚ್ಚುವಂಥದ್ದು. ಒಬ್ಬ ಹೆಣ್ಣು ಮಗಳಾಗಿ ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಮತದಾನವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಅಂದ್ರೆ 4ನೇ ಸ್ಥಾನದಲ್ಲಿ ನಮ್ಮ ಗುಬ್ಬಿ ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಆರತಿ ಮೇಡಮ್ನವರ ಒಂದು ಕಾಳಜಿಯನ್ನ ನಾವು ಮೆಚ್ಚಲೇಬೇಕಾಗ್ತದೆ. ಜೊತೆಗೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವ್ರ ಜೊತೆ ಮಾಸ್ಟರ್ ಟ್ರೈನರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಅದರಲ್ಲೂ ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ತುಂಬಾ ಎಲ್ಲ ಅರ್ಹ ಮತದಾರ ಯಾರೂ ಕೂಡ ಮತದ ವಂಚಿತರ ಆಗದಂತೆ ಅವರು
ಎಲ್ಲರನ್ನು ಕೂಡ ಮತದಾನಕ್ಕೆ ನೋಂದಾಯಿಸತಕ್ಕಂಥ ವಿಚಾರದಲ್ಲಿ ಇತ್ತೀಚೆಗೆ ನಡೆದಂತ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಸುಮಾರು ನಮಗೆ 4-5 ತರಬೇತಿಗಳನ್ನ ನೀಡಿ ಗುಬ್ಬಿ ತಾಲೂಕು ಈ ಒಂದು ಚುನಾವಣಾ ಶಾಖೆ ಮತ್ತು ಅವರು ಕೂಡ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ನಮ್ಮ ಆರತಿ ಮೇಡಮ್ನವರ ಶ್ರಮ ಇದೆ. ನಾನು ಕೂಡ ಟಿವಿನಲ್ಲಿ ರಾಜ್ಯಪಾಲರಿಂದ ಅವರು ಒಂದು ಪ್ರಶಸ್ತಿ ಪಡೆಯೋದನ್ನು ನೋಡಿ ನನಗಂತೂ ತುಂಬಾನೇ ಖುಷಿ ಆಯಿತು. ಇನ್ನು ಒಳ್ಳೇದಾಗ್ಲಿ, ಮುಂದೆ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಪ್ರಮೋಷನ್ ಅನ್ನು ಪಡ್ಕೊಳ್ತಿದ್ದಾರೆ, ಒಳ್ಳೇದಾಗ್ಲಿ, ಇನ್ನೂ ಉನ್ನತವಾದಂತಹ ಸ್ಥಾನಕ್ಕೆ ಹೋಗ್ಲಿ. ಇಂಥವ್ರು ಉನ್ನತವಾದಂತಹ ಸ್ಥಾನದಲ್ಲಿದ್ರೆ ಅವರಿದ್ದಂತಹ ಕ್ಷೇತ್ರಗಳಲ್ಲಿ ಒಂದು ಪ್ರಗತಿ ಮತ್ತು ಒಂದು ಪಾರದರ್ಶಕತೆ ಕಂಡು ಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೇಡಮ್ ಅವರಿಗೆ ಈ ಮೂಲಕ ಮತ್ತೊಮ್ಮೆ ನಾನು ಅಭಿನಂದನೆಗಳು. ನಿಮ್ಮ ಜೊತೆ ಇದ್ರು ಮೇಡಮ್ ರವರ ಕಾರ್ಯತತ್ಪರತೆ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಯಾಕಂದ್ರೆ ಚುನಾವಣೆ ಆರಂಭಕ್ಕೆ ಮೊದಲೇನೆ ಚುನಾವಣೆಯ ಬಗ್ಗೆ ಅಥವಾ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾರೆ. ಎಲ್ಲೆಲ್ಲಿ ಜನ ಸೇರ್ತಾರೆ ಅಥವಾ ಸಂತೆಗಳಾಗುತ್ತೆ ಅಥವಾ ಜನ ಹೆಚ್ಚು ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅಂತಾಗ್ಲಿ ಅಥವಾ ಇಂಥ ಕಡೆ ಎಲ್ಲ ನಮ್ಗೆ ಮುಂಚೆನೆ ಇವಿಎಂಗಳಂತ ಇವುಗಳನ್ನ ಮಷಿನ್ಗಳನ್ನ ಮತ್ತು ವಿವಿಪ್ಯಾಟ್ ನಂತ ಮಷಿನ್ಗಳನ್ನ ತಗೊಂಡೋಗಿಟ್ಟು ಅಲ್ಲಿ ಪ್ರಾತ್ಯಕ್ಷಿಕೆ ಕೊಡಿಸೋದಾಗ್ಲಿ, ಮೇಡಮ್ ಒಂದು ಟೀಮನ್ನ ಮಾಡಿ ಕೊಡಿಸೋದಾಗ್ಲಿ, ಮತ್ತೆ ಜನರಿಗೆ ಆ ಮೂಲಕ ಜಾಗೃತಿ ಮೂಡಿಸೋದಾಗ್ಲಿ, ಇದು ಮೊದಲಿಗೆ ಮತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡುತ್ತೆ. ಆಮೇಲೆ ಈ ಮತದಾನದ ವಿಷಯಕ್ಕೆ ಬಂದ್ರೆ ಚುನಾವಣೆ ನಡೆಯುವಾಗ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವ್ರು ಕೊಡ್ತಕ್ಕಂಥ ತರಬೇತಿ ತುಂಬಾ ಮುಖ್ಯವಾದದ್ದು. ತರಬೇತಿ ಪಡ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಅಲ್ಲಿನ ಸಿಬ್ಬಂದಿಯೂ ಕೂಡ ಅವನೇ ತರಬೇತುದಾರ ಆಗೋ ಮಟ್ಟಕ್ಕೆ ಅವರು ತರಬೇತಿಗಳನ್ನು ಕೊಡಿಸ್ತಾರೆ. ಇದನ್ನ ಚುನಾವಣೆಯನ್ನ ಅವರು ಕೇವಲ ಜವಾಬ್ದಾರಿ ಅಂತ ಅಷ್ಟೇ ಅದನ್ನ ತಗೊಳ್ಳೋದಿಲ್ಲ, ಅದನ್ನ ತನ್ನ ಉತ್ಸಾಹದ ಭಾಗವಾಗಿ ಅದನ್ನು ತಗೊಂಡು ಕೆಲಸ ಮಾಡ್ತಾರೆ. ನಾನು ಅವರ ಅವಧಿಯಲ್ಲಿ ಒಂದು ವಿಧಾನಸಭಾ ಚುನಾವಣೆಯನ್ನ ಮತ್ತೊಂದು ಲೋಕಸಭಾ ಚುನಾವಣೆಯನ್ನ ಸೆಕ್ಟರ್ ಆಫೀಸರ್ ಆಗಿ ಮಾಡಿದ್ದೀನಿ. 2 ತಿಂಗಳಿಗೆ ಮೊದಲೇನೆ ಸೆಕ್ಟರ್ ಆಫೀಸರ್ನ ನೇಮಕ ಮಾಡಿಕೊಂಡು ನಮಗೆ ಕೊಡ್ತಕ್ಕಂಥ ತರಬೇತಿ ಯಾವ ಮಟ್ಟದಲ್ಲಿ ಇರ್ತದೆ ಅಂದ್ರೆ, ನಾವೇ ಬರ್ತಕ್ಕಂಥ ಚುನಾವಣಾ ಸಿಬ್ಬಂದಿಗಳಿಗೆ ಚುನಾವಣೆ ನಡೆಸ್ತಕ್ಕಂಥ ಮೇಡಮ್ ರವರು ತಮ್ಮ ನಮ್ಗೆಲ್ರಿಗೂ ಕೂಡ ಹೆಮ್ಮೆಯ ಸಂಗತಿ.